ಭಾರತ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯವೇ ಮೌರ್ಯರು. ಇವರ ಒಂದು ಕಾಲಘಟ್ಟದಲ್ಲಿ ಎಷ್ಟು ರಾಜರು ಬಂದು ಹೋದರು ಮತ್ತು ಇವರು ಎಷ್ಟು ಪ್ರದೇಶಗಳನ್ನು ಆಳಿದರು, ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೌರ್ಯರ ಒಂದು ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯನೇ ನಿರ್ಮಿಸಿದನು. ಇವರ ಒಂದು ಕಾಲದಲ್ಲಿ ಸುಪ್ರಸಿದ್ಧ ರಾಜರಲ್ಲಿ ಪ್ರಮುಖರು 3: ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೆ ಸಾಮ್ರಾಟ ಅಶೋಕ ಚಕ್ರವರ್ತಿ. ಇವರ ಬಗ್ಗೆ ಗ್ರೀಕರ ರಾಯಭಾರಿಯಾಗಿ ಬಂದ ಮೆಗಸ್ತನಿಸನು ತನ್ನ ಇಂಡಿಕದಲ್ಲಿ ದಾಖಲಿಸ್ತಾನೆ. ಪ್ರಮುಖವಾಗಿ ತಿಳಿದುಕೊಳ್ಳಬೇಕಂದ್ರೆ ಈ ಮೌರ್ಯರ ಸಾಮ್ರಾಜ್ಯದಲ್ಲಿ ಒಬ್ಬ ಮಂತ್ರಿ ಇದ್ದನು. ಆ ಮಂತ್ರಿ ಯಾರು? ಆ ಚಂದ್ರಗುಪ್ತ ಮೌರ್ಯನ ಒಂದು ಮಂತ್ರಿಮಂಡಲದಲ್ಲಿ ಇರುವಂಥ ವಿಷ್ಣುಗುಪ್ತ. ಈ ವಿಷ್ಣುಗುಪ್ತನೇ ಕೌಟಿಲ್ಯ, ಚಾಣಕ್ಯ ಪ್ರಖ್ಯಾತನಾದನು. ವಿಷ್ಣುಗುಪ್ತ ತನ್ನ ವಿಚಾರಗಳನ್ನು ಮತ್ತು ಆಚಾರ ವಿಚಾರಗಳನ್ನು ಪ್ರತಿಯೊಂದು ತನ್ನದೇ ಆದಂಥ ಅರ್ಥಶಾಸ್ತ್ರದಲ್ಲಿ ಎಂಬ ಕೃತಿಯಲ್ಲಿ ವಿವರಿಸಲ್ಪಟ್ಟನು. ಇನ್ನು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂಥ ಬಂದ ಟಾಪಿಕ್ ಸಾಮ್ರಾಟ ಅಶೋಕ ಚಕ್ರವರ್ತಿ. ಈ ಮನೆತನದ ಸುಪ್ರಸಿದ್ಧ ದೊರೆಗಳಲ್ಲಿ ಇವ ಪ್ರಮುಖ ದೊರೆ. ಇವನು 5 ಪ್ರಮುಖ ನಗರಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಅವನ ಕಾಲದಲ್ಲಿ ಮಾಡಿಕೊಂಡನು ಮತ್ತು ಇವರ ರಾಜಧಾನಿಯಾಗಿರುವಂಥ ಪಾಟಲಿಪುತ್ರ ಕೂಡ ಒಂದು. ಆ ಪ್ರಮುಖ ಪ್ರದೇಶಗಳು ಯಾವೆಂದರೆ ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ ಮತ್ತು ಸುವರ್ಣಗಿರಿ. ಅಶೋಕ ಚಕ್ರವರ್ತಿ ಇವನ ಕಾಲದಲ್ಲಿ ಒಂದು ಯುದ್ಧ ಆಗ್ತದೆ, ಅದುವೇ ಕಳಿಂಗ ಯುದ್ಧ. ಅಶೋಕ ಸಾಮ್ರಾಟನಾಗಿ ಪಟ್ಟಾಭಿಷೇಕ ಆದ 8 ವರ್ಷಗಳ ನಂತರ ಕಳಿಂಗ ಯುದ್ಧವನ್ನು ಸಾರ್ತಾನೆ. ಈ ಕಳಿಂಗ ಅನ್ನೋದು ಜಸ್ಟ್ ಒಂದು ಪ್ರದೇಶ. ಈ ಪ್ರದೇಶ ವಶಪಡಿಸಿಕೊಳ್ಳುವ ಸಲುವಾಗಿ ಯುದ್ಧವನ್ನು ಸಾರ್ತಾನೆ. ಸುಮಾರು 1,50,000 ಸೆರೆಯಾದ ಸೈನಿಕರು, 1,00,000ದಷ್ಟು ಸೈನಿಕರು ಬರೀ ಯುದ್ಧದಲ್ಲೇ ಮೃತರಾದರು. ಯುದ್ಧವನ್ನು ಸಾಧಿಸಿದ ಅಶೋಕನ ಮನದಲ್ಲಿ ಕಲಿಬೆ ಹುಟ್ಟುತ್ತೆ. ಕಣ್ಣಾರೆ ಕಂಡ ಸಾಮ್ರಾಟ ನೊಂದುಕೊಂಡು ಇವರೆಲ್ಲರೂ ತಮ್ಮ ಪ್ರೀತಿಸುವರಿಂದ ಅಗಲಿದ್ರು ಎನ್ನುವ ವಿಚಾರ ಅಶೋಕನಿಗೆ ಅತಿಯಾದ ನೋವು ಉಂಟು ಮಾಡುತ್ತದೆ. ಮುಂದೆ ಅಶೋಕನು ಕಳಿಂಗವನ್ನು ಗೆದ್ದರೂ ಕೂಡ ತನ್ನ ಅಶೋಕ ಸಾಮ್ರಾಟ ಅನ್ನುವ ಪದವಿಯನ್ನು ಧಿಕ್ಕರಿಸಿ ಧರ್ಮದ ಕಡೆ ಪ್ರೇರಿತನಾಗ್ತಾನೆ, ಅಹಿಂಸೆ ಪ್ರತಿಪಾದಿಸ್ತಾನೆ. ಮುಂದೆ ತನ್ನ ಗುರುಗಳಾದಂಥ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆ ನಂತರ ಪ್ರಚಾರ ಮಾಡುತ್ತಾ ಹೋಗುತ್ತಾ ಬುದ್ಧನಾದಂಥ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅವರ ಆಚಾರ ವಿಚಾರದಲ್ಲಿ ಮುನ್ನಡಿತಾನೆ. ಇವರ ಬಗ್ಗೆ ಇನ್ನಷ್ಟು ಜನರಿಗೆ ಇತಿಹಾಸಕಾರರಿಗೆ ಸಿಗದೇ ಇರುವಂಥ ಕಲಿಬೆ ಏನಂದರೆ ಇವರ ಜಾತಿ ಯಾವುದು. ಪ್ರತಿಯೊಂದು ತಿಳಿಸ್ತೀನಿ. ಇನ್ನೊಂದು ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಸಿಗೋಣ. ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಥ್ಯಾಂಕ್ ಯು.